ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೂರ್ವ ವಿಭಾಗದ ಪೊಲೀಸರಿಂದ ತನಿಖೆಗ ಮತ್ತಷ್ಟು ಚುರುಕುಗೊಂಡಿದೆ. ತನಿಖೆ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಯಲಿಗೆ ಬಂದಿದ್ದಾವಂತೆ ನೋಡಿ. ಏವನ್ನ ಆರೋಪಿಯಾಗಿರುವಂತಹ ಬಸವರಾಜ್ ಈ ಒಂದು ಪ್ರಕರಣದ ಮೇನ್ ರೂವಾರಿ ಈತನೇ ಷಡ್ಯಂತ್ರವನ್ನ ರೂಪಿಸಿದ್ದ. ಈ ಒಂದು ಘಟನೆ ನಡೆಯುವುದಕ್ಕೆ ಮೂಲ ಕಾರಣ ಅಂತಂದ್ರೆ ಏವನ್ನ ಆರೋಪಿ ಬಸವರಾಜ್ ಅಂತ ಹೇಳಿ ಗೊತ್ತಾಗಿದೆ. ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳನ್ನ ಆತ ಬಾಯಿ ಬಿಟ್ಟಿದ್ದಾನಂತೆ. ಶಿವಾಜಿನಗರದ ಬಸ್ ಸ್ಟಾಪ್ ಪಕ್ಕದಲ್ಲಿದ್ದ ಜಾಗ ಏನಿದೆ ಕಬ್ಜಾ ಮಾಡ್ಕೊಂಡಿದ್ದ, ಹಪ್ತಾ ವಸೂಲಿ ಮಾಡ್ತಾ ಇದ್ನಂತೆ. ಫುಟ್ಪಾತ್ ಕಬ್ಜಾ ಮಾಡಿರುವ ಪೈಕಿ ಬಸವರಾಜ್ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ, ಈಗಾಗಲೇ ಒತ್ತುವರಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಿ ಗೊತ್ತಿದೆ. ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಈಗಾಗಲೇ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಆದ್ರೆ ಶಿವಾಜಿನಗರದಲ್ಲಿ ನಡೆದಂತಹ ಘಟನೆ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳ ಮೇಲೆ ತೋರಿರುವಂತಹ ದುರ್ವರ್ತನೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಂಗಳವಾರ ಸುಮಾರು 12 ಗಂಟೆ ಸುಮಾರಿಗೆ ಅಧಿಕಾರಿಗಳೇನು ಹೋಗಿರ್ತಾರೆ ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ. ಜಿಬಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಒತ್ತುವರಿ ತೆರವುಗೊಳಿಸುವುದಕ್ಕಂತ ಹೇಳಿ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯ ವ್ಯಾಪಾರಿಗಳು ಬರ್ತಾರೆ ಮತ್ತು ಕನ್ನಡ ಸಂಘಟನೆಯ ಕಾರ್ಯಕರ್ತರು ಕೂಡ ಆಗಮಿಸಿ ಅಧಿಕಾರಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ, ದುರ್ವರ್ತನೆಯನ್ನ ತೋರಿಸ್ತಾರೆ. ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಕನ್ನಡ ಸಂಘಟನೆಯ ಕಾರ್ಯಕರ್ತನಾಗಿ ಹೇಗಿರ್ಬೇಕು ಅನ್ನುವಂತಹ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಫುಟ್ಪಾತ್ ಕಬ್ಜಾ ಮಾಡಿ ಲಾಭ ಪಡಿತಾ ಇದ್ದ ಬಸವರಾಜ್ ಆಬ್ವಿಯಸ್ಲಿ ಉರ್ದು ಹೋಗ್ಬಿಟ್ಟಿದೆ ಆತನಿಗೆ. ಫುಟ್ಪಾತ್ ನಲ್ಲಿ ಅಂಗಡಿ ನಡೆಸ್ತಾ ಇದ್ದಂತಹ ಆರೋಪಿ ಬಸವರಾಜ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರ ಬಾಡಿಗೆ ಕೂಡ ಪಡಿತಾ ಇದ್ನಂತೆ ಈ ಆರೋಪಿ ಬಸವರಾಜ್. ಅಂಗಡಿ ಮಾಲೀಕರ ಬಳಿ ಹಣವನ್ನ ವಸೂಲಿ ಮಾಡ್ತಾ ಇದ್ದ. ಪ್ರತಿನಿತ್ಯ 200 ರೂಪಾಯಿಯಂತೆ ಮಾಲೀಕರಿಂದ ಹಪ್ತಾ ವಸೂಲಿ ಮಾಡ್ತಾ ಇದ್ನಂತೆ. ಇದರಿಂದಲೇ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಪಡಿತಾ ಇದ್ದ. ಫುಟ್ಪಾತ್ ನಲ್ಲಿ ಗಣೇಶ ಗುಡಿ ನಿರ್ಮಾಣ ಕೂಡ ಮಾಡಿರ್ತಾನೆ. ಗುಡಿ ಪಕ್ಕದಲ್ಲೇ ಕನ್ನಡ ಬಾವುಟ ಕಟ್ಟಲು ಕಂಬವನ್ನ ಕೂಡ ನಿರ್ಮಾಣ ಮಾಡಿದ್ದ. ಹಿಡಿತ ಸಾಧಿಸ್ಬೇಕಲ್ವಾ? ಪ್ರತಿ ವರ್ಷ ಗಣೇಶ ಕೂರಿಸ್ತಾ ಇದ್ನಂತ ಬಸವರಾಜ್. ಗಣೇಶ ಹಬ್ಬದ ದಿನದಂದು ಅಲ್ಲಿ ಸರ್ವಸಾಮಾನ್ಯವಾಗಿ ಪ್ರತಿ ವರ್ಷನೂ ಕೂಡ ಬಸ್ ಸ್ಟಾಪ್ ನಲ್ಲಿ ಒಂದು ದೊಡ್ಡದಾದಂತಹ ಬೃಹತ್ ಆಕಾರದ ಗಣೇಶವನ್ನ ಕೂರಿಸಲಾಗುತ್ತೆ. ಹೇಳಿ ಕೇಳಿ ಕನ್ನಡ ಸಂಘಟನೆಯ ಕಾರ್ಯಕರ್ತನಾಗಿದ್ದಾನೆ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ತನ್ನ ಹಿಡಿತವನ್ನ ಸಾಧಿಸಬೇಕು, ರೂಲ್ ಮಾಡಬೇಕು ಅನ್ನುವಂಥದ್ದು ಆತನ ತಲೆಯಲ್ಲಿತ್ತು. ಅಲ್ಲಿ ಕೆಲವೊಂದಿಷ್ಟು ಅಂಗಡಿಗಳನ್ನ ಕೂಡ ಹಾಕಿಕೊಟ್ಟಿದ್ದ. ಈ ಕನ್ನಡ ಸಂಘಟನೆಯ ಅಂಗಡಿಗಳನ್ನ ಕೂಡ ಹಾಕಿಕೊಟ್ಟಿದ್ದ. ಅವರು ಅಂಗಡಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಫುಟ್ಪಾತ್ ತಿರುವು ಆರಂಭವಾದಾಗ ಹಣ ತಪ್ಪಿ ಹೋಗುತ್ತೆ ಅನ್ನುವಂತಹ ಭೀತಿ, ಹೀಗಾಗಿ ತನ್ನ ಗ್ಯಾಂಗ್ ಜೊತೆ ಹಲ್ಲೆ ನಡೆಸಲು ಪ್ಲಾನ್ ಮಾಡಿದ್ದಾನೆ. ಇದಕ್ಕಾಗಿ ಪೂರ್ವ ನಿಯೋಜಿತವಾಗಿ ರೆಡಿ ಆಗಿದ್ದಂತೆ ಬಸವರಾಜ್. ಹಲ್ಲೆ ಮಾಡೋದು ಪೂರ್ವ ನಿಯೋಜಿತ ಅನ್ನೋದು ಬಯಲಿಗೆ ಬಂದಿದೆ. ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ಬಸವರಾಜ್ ಬಿಲ್ಡಪ್ ನೋಡಿದ್ರೆ ಜನರೇ ಶಾಕ್ ಆಗಿದ್ದಾರೆ. ಹಪ್ತಾ ವಸೂಲಿ ಮಾಡಿದ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದ್ದ, ಲಕ್ಸುರಿಯಸ್ ಆಗಿ ಜೀವನ ನಡೆಸ್ತಾ ಇದ್ದ. ಶಿವಾಜಿನಗರದಲ್ಲಿ ಗಣೇಶ ಆಚರಣೆ ವೇಳೆ ತೆಗೆದಂತಹ ವಿಡಿಯೋ ಲಭ್ಯವಾಗಿದೆ ನೋಡಿ. ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದ. ಕೆಲವೊಂದಿಷ್ಟು ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನ ಹಾಕಿಕೊಟ್ಟಿದ್ದ. ಅಂಗಡಿಗಳಿಂದ ಬರೋಬ್ಬರಿ 200 ರೂಪಾಯಿ, ದಿನಕ್ಕೆ 200 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ನಂತೆ. ಈತನಿಗೆ ಮುಂಚಿತವಾಗಿ ಗೊತ್ತಿತ್ತು, ಯಾಕಂತಂದ್ರೆ ಫುಟ್ಪಾತ್ ನಲ್ಲಿರುವಂತಹ ಅಂಗಡಿಗಳನ್ನ ಆಬ್ವಿಯಸ್ಲಿ ತೆರವುಗೊಳಿಸ್ತಾರೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್ ಗೌಡ, ನಿನ್ನೆ ನಡೆದಿರುವಂತಹ ದುರ್ವರ್ತನೆ, ಅಧಿಕಾರಿಗಳ ಮೇಲೆ ನಡೆದಿರುವಂತಹ ದುರ್ವರ್ತನೆ ನಿಜಕ್ಕೂ ರಾಜಕಾರಣದಲ್ಲಿ ಈಗ ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಮತ್ತೊಂದು ಕಡೆ ಈಗ ಅರೆಸ್ಟ್ ಮಾಡಿದಾರಲ್ಲ, ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಆತ ಅಂತ ಹೇಳಿ? ಖಂಡಿತ. ಅಂದ್ರೆ ದೀಪಾ, ಇಲ್ಲಿ ಶಿವಾಜಿನಗರದ ಒಂದು ಫುಟ್ಪಾತ್ ತೆರವು ವೇಳೆ ನಿನ್ನೆ ಮಧ್ಯಾಹ್ನ ಆಗಿದ್ದಂತ ಘಟನೆ ಏನಿದೆ ಅಂದ್ರೆ ಜಿಬಿ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿದಂತ ಪ್ರಕರಣದಲ್ಲಿ ಇದೀಗ ಪೂರ್ವ ವಿಭಾಗದ ಪೊಲೀಸರಿಂದ ಕೂಡ ತನಿಖೆ ತೀವ್ರಗೊಂಡಿರುವಂತದ್ದು. ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿಕೊಂಡು ಈಗ ಪ್ರಮುಖ ಆರೋಪಿಯಾಗಿರುವಂತ A1 ಆರೋಪಿಯಾಗಿರುವಂತ ಬಸವರಾಜನನ್ನ ಈಗಾಗಲೇ ಅರೆಸ್ಟ್, ಆತನ ಸಂಗಡಿಗರು ಅಂದ್ರೆ ಒಟ್ಟು 11 ಜನ ಆರೋಪಿಗಳನ್ನ ಬಂಧನ ಮಾಡಿ ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ನವರು ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತದೆ. ಯಾಕಂದ್ರೆ ಇಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂತ ಬಸವರಾಜ್ ಏನಿದ್ದಾನೆ, ಈತ ಪ್ರಮುಖ ಕಾರಣಕರ್ತ ಈ ಒಂದು ಹಲ್ಲೆ ಮಾಡೋದಕ್ಕೆ ಅಧಿಕಾರಿಗಳಿಗೆ. ಯಾಕಂದ್ರೆ ಈತ ಸಂಪೂರ್ಣವಾಗಿ ಶಿವಾಜಿನಗರದ ಒಂದು ಫುಟ್ಪಾತ್ ಅನ್ನ ಕಬ್ಜಾವನ್ನ
ಹಲವು ವರ್ಷಗಳಿಂದನೇ ಮಾಡ್ಕೊಂಡಿರ್ತಾನೆ. ಫುಟ್ಪಾತ್ ನಲ್ಲಿ ಆತನದು ಕೂಡ ಒಂದು ಅಂಗಡಿ ಇರುತ್ತೆ. ಅದಾದ ನಂತರವಾಗಿ ಅಲ್ಲಿರುವಂತ ಜಾಗದಲ್ಲಿ ಏನಿದೆ ಅಲ್ಲಿ ಕೆಲವೊಂದಷ್ಟು ಅಂಗಡಿಗಳಿಗೆ ಜಾಗವನ್ನ ಕೊಟ್ಟಿರ್ತಾನೆ. ಅದಕ್ಕೆ ಪ್ರತಿನಿತ್ಯ ಅಂದ್ರೆ ಒಂದು ದಿನಕ್ಕೆ 200 ರೂಪಾಯಿ ಅಂತೆ ಅಲ್ಲಿರುವಂತ ಅಂಗಡಿಗಳೇನಿದಾವೆ ತನ್ನ ಪ್ರಭಾವನ ಬಳಸ್ಕೊಂಡು ಅಲ್ಲಿ ಹಪ್ತ ವಸೂಲಿಯನ್ನ ಈತ ಮಾಡ್ತಾ ಇದ್ದ. ಜೊತೆಗೆ ಈ ಒಂದು ಹಿಡಿತಕ್ಕಾಗಿ ಫುಟ್ಪಾತ್ ಅಲ್ಲಿ ಯಾವಾಗ ಯಾರಾದ್ರೂ ಬಂದು ಏನಾದ್ರು ಅಡಚಣೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿದ್ದಂತ ಸಿದ್ಧತೆನ ಹಿಂದೆನೆ ಆತ ಮಾಡ್ಕೊಂಡಿದ್ದ. ಅಂದ್ರೆ ಗಣೇಶನ ದೇವಸ್ಥಾನವನ್ನ ಚಿಕ್ಕದಾಗಿ ಒಂದು ಗಣೇಶ ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಾನೆ. ಇನ್ನು ದೇವಸ್ಥಾನದ ಪಕ್ಕದಲ್ಲೇ ಒಂದು ಕನ್ನಡದ ಬಾವುಟ ಏನಿದೆ ಆ ಪೋಲ್ ಕೂಡ ನಿರ್ಮಾಣ ಮಾಡಿದ್ದ. ಒಟ್ಟಿನಲ್ಲಿ ಇಲ್ಲಿ ತನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಪ್ರತಿ ವರ್ಷ ಗಣೇಶನ ಕೂಡ ಕೂರಿಸ್ತಾ ಇದ್ದ, ಮೆರವಣಿಗೆ ಮಾಡಿಸ್ತಾ ಇದೆ. ನಂತರ ಅಲ್ಲಿ ಕೆಲವೊಂದಷ್ಟು ಪ್ರಭಾವಿ ವ್ಯಕ್ತಿಗಳನ್ನ ಕರೆಸಿ ಪೂಜೆ ಮಾಡಿಸುವಂಥದ್ದು, ಕೆಲವರು ಫಿಲಂ ನಟರ ಜೊತೆ ಹಾಗೂ ಒಂದು ರಾಜಕೀಯ ವ್ಯಕ್ತಿಗಳ ಜೊತೆ ಫೋಟೋನ ತೆಗೆಸ್ಕೊಂಡು ಆತ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದ. ಜೊತೆಗೆ ಯಾವಾಗ ಇಲ್ಲಿ ಜಿಬಿ ಅಧಿಕಾರಿಗಳು ಒತ್ತುವರಿಯನ್ನ ತೆರವು ಮಾಡೋಕೆ ಬರ್ತಾರೆ ಅಂತ ವಿಚಾರ ಗೊತ್ತಾಯ್ತು, ಈತ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಒಂದು ವೇಳೆ ಈ ಒಂದು ಜಾಗದಲ್ಲಿ ತೆರವು ಮಾಡಿದ್ರೆ ನನಗೆ ಬರ್ಸಿರುವಂತ ದಿನದ ಲಾಭ ಏನಿದೆ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಲಾಭ ಏನಿದೆ ಅದು ಸಂಪೂರ್ಣವಾಗಿ ಕಡಿತ ಆಗುತ್ತೆ. ಹೀಗಾಗಿ ಆ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಗಲಾಟೆ ಮಾಡ್ಲೇಬೇಕು ಅನ್ನುವಂತ ವಿಚಾರ ಸಂಗಡಿಗರ ಜೊತೆ ಸೇರ್ಕೊಂಡು ತನ್ನ ಗ್ಯಾಂಗ್ ಜೊತೆ ಸೇರ್ಕೊಂಡು ಮೊದಲೇ ಪೂರ್ವ ನಿಯೋಜಿತವಾಗಿ ಪೇಪರ್ ಸ್ಪ್ರೇ ಸೇರಿದಂತೆ ಅಲ್ಲಿ ಕೆಲವೊಂದಷ್ಟು ದೊಣ್ಣೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದ ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಈತ ಕೆಲವೊಂದಷ್ಟು ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಎಲ್ಲಿ ಈತ ಒಂದು ನಮ್ಮ ಕರ್ನಾಟಕ ಸೇನೆಯ ಒಂದು ಸಂಘಟನೆಯನ್ನ ಇಟ್ಕೊಂಡಿರ್ತಾನೆ, ಅದನ್ನ ರಾಜ್ಯಾಧ್ಯಕ್ಷ ಈತನೇ ಆಗಿರ್ತಾನೆ. ಅದ್ರ ಜೊತೆಗೆ ಈತ ಸಂಘಟನೆ ಹೆಸರಲ್ಲಿ ಹೋರಾಟಗಳು ಮಾಡಿದ್ದ, ಗಲಾಟೆಗಳು ಮಾಡಿದ್ದ. ಇದೇ ರೀತಿ ಆ ಗಲಾಟೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳು ಕೂಡ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು FIR ಗಳು ಇರುವಂತದ್ದು ವಿಚಾರಗಳು ಕೂಡ ಈಗ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈತ ಗೂಂಡಾ ರೀತಿಯಲ್ಲಿ ಒಂದು ಹಲ್ಲೆಯನ್ನ ನಡೆಸಿ ಈ ಒಂದು ಅಧಿಕಾರಿಗಳ ಮೇಲೆ ಒಂದು ದೊಂಬಿ ಗಲಾಟೆಯನ್ನ ಮಾಡಿದ್ದ. ಆ ಒಂದು ವಿಚಾರದಲ್ಲಿ ಸದ್ಯ ಈತನನ್ನ ಸೇರಿದಂತೆ ಈತನ ಗ್ಯಾಂಗ್ ಏನಿದೆ ಒಟ್ಟು 11 ಜನ ಆರೋಪಿಗಳನ್ನ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಅರೆಸ್ಟ್ ಅನ್ನ ಮಾಡಿ ಅವರಿಂದ ಮಾಹಿತಿ ಪಡೆಯುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಅಲ್ಲಿ ಈ ಹಿಂದೆ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು ಕೂಡ ಪ್ರಾಥಮಿಕ ತನಿಖೆ ಹಂತದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ಆರೋಪಿಗಳನ್ನ ಮತ್ತಷ್ಟು ವಿಚಾರಣೆ ಮಾಡುವಂತ ಕೆಲಸಗಳನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತ ಮತ್ತಷ್ಟು ಜನ ಯಾರಾದ್ರೂ ಇದರ ಜೊತೆಗೆ ಈ ಒಂದು ಹಲ್ಲೆ ಮಾಡೋದಕ್ಕೆ ಯಾರಾದ್ರೂ ಪ್ರೇರಣೆಯನ್ನ ಕೊಟ್ಟಿದ್ರ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ತನಿಖೆ ಮಾಡುವಂತ ಕೆಲಸಗಳನ್ನ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದೀಪಾ, ಅಜಯ್, ನಾವು ಗಮನಿಸಿದಾಗೆ ಬೇರೆ ಏರಿಯಾಗಳಲ್ಲೂ ಕೂಡ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಬೇರೆ ಏರಿಯಾಗೊಂದು ಕಾನೂನು, ಶಿವಾಜಿನಗರಕ್ಕೊಂದು ಕಾನೂನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿತ್ತು. ಹಾಗಾಗಿ ಸರ್ಕಾರ ಯಾವ ರೀತಿ ಒಂದು ಪ್ರಕರಣವನ್ನ ಪರಿಗಣಿಸುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ? ಖಂಡಿತ. ಯಾಕಂದ್ರೆ ನಾವು ಫಸ್ಟ್ ನೋಡಿದ್ವಿ, ಅಂದ್ರೆ ಜಿಬಿ ಅಧಿಕಾರಿಗಳು ಫುಟ್ಪಾತ್ ತೆರವನ್ನ ಮಾಡೋದಕ್ಕೆ ರೆಡಿ ಆದಂತ ಸಂದರ್ಭದಲ್ಲಿ ಪ್ರಮುಖ ಏರಿಯಾಗಳು ಅಂದ್ರೆ ಈ ಜಯನಗರ, ಮಲ್ಲೇಶ್ವರಂ, ವಿಜಯನಗರ, ಹೀಗೆ ಬೇರೆ ಬೇರೆ ಪ್ರಮುಖ ಏರಿಯಾಗಳನ್ನ ಕೂಡ ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಲ್ಲೂ ಕೂಡ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇತ್ತು. ಮಾಡ್ಬೇಡಿ ಅಂತ ಹೇಳಿ ಅಲ್ಲಿರುವಂತ ವ್ಯಾಪಾರಸ್ಥರು ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಯಾವಾಗ ಇದು ಮಾಧ್ಯಮದಲ್ಲಿ ಸಾಕಷ್ಟು ಒಂದು ಪ್ರಶ್ನೆಯನ್ನ ಮೂಡುತ್ತೆ, ಯಾಕಂದ್ರೆ ಕೇವಲ ಅಲ್ಲಿ ಇರುವಂತ ಈ ಬೇರೆ ಬೇರೆ ಏರಿಯಾಗಳನ್ನ ಬಿಟ್ಟು ಅದರಲ್ಲೂ ಕೂಡ ಈ ಶಿವಾಜಿನಗರ ಇರ್ಬೋದು, ಬೇರೆ ಬೇರೆ ಅತಿ ಹೆಚ್ಚಾಗಿ ಅಕ್ವೈರ್ ಮಾಡ್ಕೊಂಡಿರುವಂತ ಜಾಗ ಏನಿದೆ ಅದು ಯಾವ್ದ್ರಲ್ಲೂ ಕೂಡ ಒಂದು ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ ಅಧಿಕಾರಿಗಳು ಅಂತ ಕೆಲವೊಂದಷ್ಟು ನೆಗೆಟಿವ್ ಕೂಡ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದಾದ ಮೇಲೆ ನಿನ್ನೆ ಇಮಿಡಿಯೇಟ್ ಆಗಿ ಶಿವಾಜಿನಗರದ ಒಂದು ಪ್ರಮುಖ ಏರಿಯಾಗಳಲ್ಲಿ ಅಲ್ಲಿ ತೆರವು ಮಾಡೋದಕ್ಕೆ ಮುಂದಾಗಿದ್ದಂತ ಅಧಿಕಾರಿಗಳು ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತ ಕೆಲವರು, ಅಲ್ಲಿರುವಂತ ಬಸವರಾಜ್ ಪ್ರಮುಖ ಆರೋಪಿ ಆಗಿದ್ರೆ ಆತನ ಜೊತೆ ಎಲ್ಲಾ ಧರ್ಮದ ಒಂದು ವ್ಯಕ್ತಿಗಳು ಕೂಡ ಅಂಗಡಿಯನ್ನ ಇಟ್ಟಿದ್ರು. ಅವರ ಒಂದು ತೆರವು ಮಾಡುವಂತ ಸಂದರ್ಭದಲ್ಲಿ ಈತ ಕೂಡ ಸಾಕಷ್ಟು ಪ್ಲಾನ್ ಅನ್ನು ಹಿಂದೆ ಮಾಡ್ಕೊಂಡಿದ್ದ. ಅದಕ್ಕಾಗಿ ಒಂದು ಪೇಪರ್ ಸ್ಪ್ರೇನ ತೆಗೆದುಕೊಂಡಿದ್ದ. ಈ ಎಲ್ಲಾ ವಿಚಾರಗಳು ಅಧಿಕಾರಿ ಬಂದಾದ ನಂತರವಾಗಿ ಈ ರೀತಿಯಾಗಿ ಘಟನೆ ನಡೆದಿದೆ. ಸದ್ಯ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಇವತ್ತು ಕೂಡ ಒತ್ತುವರಿ ತೆರವು ಕಾರ್ಯ ಮಾಡೋದಕ್ಕೂ ಕೂಡ ಜಿಬಿ ಅಧಿಕಾರಿಗಳು ಕೂಡ ರೆಡಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಕಮಿಷನರ್ ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಏನೇ ಇದ್ರು ಅವರು ಅಧಿಕಾರಿಗಳ ಮೇಲೆ ಯಾರು ಕೂಡ ಕೈ ಮಾಡಬಾರ್ದು. ಶಿವಾಜಿನಗರ ಮಾತ್ರವಲ್ಲದೆ ಎಲ್ಲಿ ಬೇಕಾದ್ರೂ ಅಧಿಕಾರಿಗಳು ಸರ್ಕಾರದ ಗೈಡೆನ್ಸ್ ಮೇಲೆ ಕೆಲಸವನ್ನ ಮಾಡ್ತಿರ್ತಾರೆ. ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಜೊತೆಗೆ ಬಂಧಿತ ಆಗಿರುವಂತ ಆರೋಪಿಗಳನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಆಗ್ತದೆ. ಜೊತೆಗೆ ಇವತ್ತು ಕೂಡ ತೆರವು ಕಾರ್ಯಗಳನ್ನ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕೂಡ ನಿಗಾವನ ವಹಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರವಾಗಿ ಮತ್ತಷ್ಟು ತೆರವು ಕಾರ್ಯಗಳು ಕೂಡ ಶಿವಾಜಿನಗರ ಸೇರಿದಂತೆ ಸುತ್ತಮುತ್ತಲ ಏರಿಯಾದಲ್ಲಿ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ದೀಪಾ, ಅಜಯ್ ಗೌಡ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಏನು ಫುಟ್ಪಾತ್ ಕಬ್ಜಾ ಮಾಡಿ ಲಾಭ ಪಡಿತಾ ಇದ್ದಂತಹ ಮೇನ್ ರೂವಾರಿ, ಮೇನ್ ಕಿಂಗ್ ಪಿನ್ ಅಧಿಕಾರಿಗಳ ಮೇಲೆ ಯಾವ ರೀತಿಯಾದಂತಹ ದುರ್ವರ್ತನೆಯನ್ನ ತೋರಿದ ಈತ ಈಗ ಕೊನೆಗೂ ಲಾಕ್ ಆಗಿದ್ದಾನೆ, ಪೊಲೀಸರ ಅತಿಥಿಯಾಗಿದ್ದಾನೆ.